ಹೌ ಟು ಇನ್ವೆಸ್ಟ್ ಅನ್ನೋ ಈ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಇಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲ್ ವರೆಗೂ ಒಂದೊಂದೇ ಟಾಪಿಕ್ ನ ಕವರ್ ಮಾಡಬೇಕು ಅನ್ನೋದು ಈ ಒಂದು ಸೀರೀಸ್ ನ ಉದ್ದೇಶ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 20% ನಾಲೆಜ್, 80% ಹ್ಯೂಮನ್ ಸೈಕಾಲಜಿ ಅಂತ ಎಲ್ಲರೂ ಹೇಳ್ತಾರೆ. ವಾರೆನ್ ಬಫೆಟ್ ಅವರು ಹೇಳಿದಂಗೆ ಸ್ಟಾಕ್ ಸರ್ಟಿಫಿಕೇಟ್ ಅಂದ್ರೆ ಒಂದು ಪೀಸ್ ಆಫ್ ಪೇಪರ್ ಅಲ್ಲ, ಅದರ ಹಿಂದ್ಗಡೆ ಒಂದು ಕಂಪನಿ ಅಟ್ಯಾಚ್ ಆಗಿರುತ್ತೆ. ನೀವು ಪ್ರತಿ ಟೈಮು ಒಂದು ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಆ ಕಂಪನಿಯಲ್ಲಿ ಒಂದು ಭಾಗ ಆದಂಗೆ. ಅದಕ್ಕೆ ಹೇಳೋದು ಸ್ಟಾಕ್ ಪಿಕಿಂಗ್ ಈಸ್ ಆಲ್ಸೋ an indirect entrepreneurship ಅಂತ ಹೇಳಿ. Stock picking and holding is an emotional game. More than just an emotional game, it is an intelligent ಎಮೋಷನಲ್ ಗೇಮ್. ಇಲ್ಲಿ ನಮ್ಮ ಸೈಕಾಲಜಿನೂ ಮ್ಯಾಟರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಒಂದು ಕಂಪನಿಯ ಬಗ್ಗೆ ನಮಗಿರ್ತಕ್ಕಂಥ ಡೀಪ್ ನಾಲೆಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಂಪನಿನ ಶಾರ್ಟ್ ಲಿಸ್ಟ್ ಮಾಡೋದು, ಅದನ್ನ ರೈಟ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋದು, ಅದನ್ನ ಹೋಲ್ಡ್ ಮಾಡೋದು, ಅಂಡ್ ಯಾವ ಟೈಮ್ ಅಲ್ಲಿ ಸೆಲ್ ಮಾಡ್ಬೇಕು ಅನ್ನೋದು ಅಥವಾ ಯಾವ ಟೈಮ್ ಅಲ್ಲಿ ಆವರೇಜ್ ಮಾಡ್ಬೇಕು ಅನ್ನೋದು, ಇಟ್ ಈಸ್ ಅ ಕಂಪ್ಲೀಟ್ ಸಿಲೆಬಸ್. ಸೊ ಆ ಒಂದು ಉದ್ದೇಶದಿಂದನೇ ಇವತ್ತು ಈ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಸೊ ಈ ಸೀರೀಸ್ ಅಲ್ಲಿ ಒಂದು ಕಂಪನಿನ ಯಾವ ತರ ಶಾರ್ಟ್ ಲಿಸ್ಟ್ ಮಾಡಬೇಕು, ಯಾವ ತರ ಸ್ಟಡಿ ಮಾಡಬೇಕು, ಅದರ ಫೈನಾನ್ಷಿಯಲ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಯಾವ ವ್ಯಾಲ್ಯೂಯೇಷನ್ ಅಲ್ಲಿ ಬೈ ಮಾಡಬೇಕು, ಬೈ ಮಾಡಿದ್ದನ್ನ ಪೋರ್ಟ್ಫೋಲಿಯೋ ಯಾವ ತರ ಮ್ಯಾನೇಜ್ ಮಾಡಬೇಕು, ಸ್ಟಾಕ್ ನ ಆವರೇಜ್ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಆವರೇಜ್ ಮಾಡೋದಾದ್ರೆ ಯಾವ ಪ್ಯಾರಾಮೀಟರ್ಸ್ ಮೇಲೆ ಆವರೇಜ್ ಮಾಡಬೇಕು, ಸೆಲ್ ಮಾಡೋದಾದ್ರೆ ಯಾವ ಪ್ಯಾರಾಮೀಟರ್ಸ್ ಮೇಲೆ ಸೆಲ್ ಮಾಡಬೇಕು, ಇದೆಲ್ಲದನ್ನ ಈ ಒಂದು ಸೀರೀಸ್ ಅಲ್ಲಿ ಕವರ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಮೊದಲನೇ ಎಪಿಸೋಡ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರತಕ್ಕಂತ ಒಂದು ಮಿತ್ಸ್ ಮತ್ತೆ ಟ್ರುತ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಇದೇ ತರ ಕಂಟೆಂಟ್ ನ ಕ್ರಿಯೇಟ್ ಮಾಡಕ್ಕೆ ನನಗೆ ಮೋಟಿವೇಶನ್ ತರ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಟ್ರೂತ್ಸ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಮೊದಲನೇ ಪಾಯಿಂಟ್, ರೀಡಿಂಗ್ ಹ್ಯಾಬಿಟ್. ವಾರೆನ್ ಬಫೆಟ್ ಅವರು ಇವತ್ತಿನ ದಿನವರೆಗೂ ದಿನಕ್ಕೆ 5 ಗಂಟೆ ಓದೋದಕ್ಕಂತಾನೆ ಮೀಸಲಿಡ್ತಾರೆ. ಅವರ ಭಾಷೆಯಲ್ಲೇ ಕೇಳೋದಾದ್ರೆ 5 ಗಂಟೆ ಅಂದ್ರೆ ಪ್ರಾಪರ್ 5 hours. No distraction from anything. Not even mobile distraction, not even mail distraction, not even meeting distraction, no appointments, no calls, nothing. 5 hours ಅಂದ್ರೆ ಪ್ರಾಪರ್ ಆಗಿ 5 hours ಅವರು ಓದೋದಕ್ಕೇನೆ ಮೀಸಲಿಡ್ತಾರೆ. ಸಕ್ಸಸ್ಫುಲ್ ಆಗಿ ಇನ್ವೆಸ್ಟರ್ ಆಗ್ಬೇಕಂತ ಅನ್ಕೊಳ್ಳೋ ಪ್ರತಿಯೊಬ್ಬನಿಗೆ ಇದು ಪ್ರೈಮರಿ, ಫಂಡಮೆಂಟಲಿ, ಬೇಸಿಕಲಿ ಬೇಕಾಗಿರ್ತಕ್ಕಂಥ ಒನ್ ಅಂಡ್ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ವಾರೆನ್ ಬಫೆಟ್ ಅವರು ಹೇಳ್ದಂಗೆನೆ ನಿಮ್ಗೆ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ, ಬೇಸಿಕ್ ಬ್ಯಾಲೆನ್ಸ್ ಶೀಟ್ ಅನ್ನ ಸ್ಟಡಿ ಮಾಡಕ್ಕೆ ಬಂದಿಲ್ಲ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಡೈರೆಕ್ಟ್ ಸ್ಟಾಕ್ ಪಿಕಿಂಗ್. ಬಿಕಾಸ್ ಸ್ಟಾಕ್ ಪಿಕಿಂಗ್ ಇಸ್ ನಾಟ್ ಜಸ್ಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಆ ಒಂದು ಕಂಪನಿಯ ಭಾಗ ಆದ್ರೆ ಆ ಕಂಪನಿಯ ಎಲ್ಲಾ ಏರಿಳಿತಗಳನ್ನ ನೀವು ಫೇಸ್ ಮಾಡ್ಬಿಟ್ಟು ಕೊನೆವರೆಗೂ ಆ ಒಂದು ಕಂಪನಿಯ ಪಾಲುದಾರರಾಗಿರ್ತೀವಿ. ನೀವೇ ಒಂದು ಕಂಪನಿನ ಸ್ಟಾರ್ಟ್ ಮಾಡಿದ್ರೆ ಏನೆಲ್ಲ ತಿಳ್ಕೋಬೇಕು ಅದೆಲ್ಲದನ್ನ ನೀವು ಸ್ಟಾಕ್ ಪರ್ಚೇಸಿಂಗ್ ಅಂತ ಹೋದ್ರೆ ತಿಳ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿನೇ ತಿಳ್ಕೋಬೇಕಾಗುತ್ತೆ. ಸೊ ಟ್ರೂತ್ ನಂಬರ್ 1, ರೀಡಿಂಗ್ ಇಸ್ ದ ಫಂಡಮೆಂಟಲ್ ಥಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಟ್ರೂತ್ ನಂಬರ್ 2, ಪೇಷನ್ಸ್ ಅಂಡ್ ಎಮೋಷನಲ್ ಕಂಟ್ರೋಲ್. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಸ್ ಅ ಲಾಂಗ್ ಟರ್ಮ್ ಗೇಮ್. ಈ ಒಂದು ಲಾಂಗ್ ರನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮನುಷ್ಯನ ಎಲ್ಲಾ ಎಮೋಷನ್ಸ್ ನ ಚೆಕ್ ಮಾಡುತ್ತೆ. ಫಿಯರ್, ಗ್ರೀಡ್, ಫ್ರಸ್ಟ್ರೇಷನ್ ಫೇಸ್ ನ ಎಲ್ಲಾ ಇನ್ವೆಸ್ಟರ್ಗಳು ಫೇಸ್ ಮಾಡ್ತಾರೆ. ಈ ಒಂದು ಎಮೋಷನ್ ಗಳಿಗೆ ಒಳಗಾಗಿ ನಾವೇನಾದ್ರೂ ಇಂಪಲ್ಸಿವ್ ಡಿಸಿಷನ್ ತಗೊಂಡ್ರೆ that could be a brutal decision. Instead, ಶಾರ್ಟ್ ಟರ್ಮ್ ವಾಲಟಾಲಿಟಿಗಳಲ್ಲಿ ಮಾರ್ಕೆಟ್ ಡಿಪ್ ಆದಾಗ ಆ ಒಂದು ಶೇರ್ಸ್ ನ ನಾವು ಪರ್ಚೇಸ್ ಮಾಡಬೇಕೆ ಹೊರತು ಎಮೋಷನಲಿ ಸೆಲ್ ಮಾಡಿದ್ರೆ ಆ ಒಂದು ಡಿಸಿಷನ್ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಆ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ನಮ್ಗೆ ಇರ್ಬೇಕಂದ್ರೆ ನಾವು ಆ ಕಂಪನಿನ ಥರೋವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. 100 ರೂಪಾಯಲ್ಲಿ ಬೈ ಮಾಡಿ ಸ್ಟಾಕು 80 ರೂಪಾಯಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣ್ಬೇಕೆ ಹೊರತು ಪ್ಯಾನಿಕ್ ಅಲ್ಲಿ ಸೆಲ್ ಮಾಡೋದಲ್ಲ. ಆ ಅಟ್ರಾಕ್ಟಿವ್ನೆಸ್ ನಮ್ಗೆ ಆ ಕಂಪನಿಯನ್ನ ನಾವು ಥರೋವಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಬರುತ್ತೆ. ಕೇಸ್ ನಂಬರ್ 2, ನೀವು ಒಂದು ಬ್ಯಾಡ್ ಕಂಪನಿ ಇನ್ವೆಸ್ಟ್ ಮಾಡಿದೀರಾ, ಮಾರ್ಕೆಟ್ ಪ್ರೈಸ್ ಕರೆಕ್ಟ್ ಆಗ್ತಾ ಇದೆ, ಮಾರ್ಕೆಟ್ ಹೇಳ್ತಾ ಇದೆ ನೀವು ಆ ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೇಕಂತ ಹೇಳ್ಬಿಟ್ಟು, ಬಟ್ ನಿಮ್ಗೆ ಲಾಸ್ ಬುಕ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ ಅಥವಾ ಅಲ್ಲಿಂದ ಬೌನ್ಸ್ ಬೇಕಾಗುತ್ತೆ ಅನ್ನೋ ಒಂದು ಈಗೋ ಅಲ್ಲಿ ಹಂಗೆ ಹೋಲ್ಡ್ ಮಾಡ್ತೀರಾ. ಸೊ ದ್ಯಾಟ್ could be a permanent loss. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಒಂದು ಕಂಪ್ನಿಲಿ ನಾವು ಭಾಗ ಆಗ್ಬೇಕಂದ್ರೆ ಆ ಕಂಪ್ನಿನ ರನ್ ಮಾಡ್ತಿರೋ ಓನರು ಎಷ್ಟು ಥರವಾಗಿ ಅರ್ಥ ಮಾಡ್ಕೊಂಡಿರ್ತಾನೆ, ನಾವು ಆಸ್ ಎ ಇನ್ವೆಸ್ಟರ್ ಅಷ್ಟೇ ಥರವಾಗಿ ಅರ್ಥ ಮಾಡ್ಕೊಂಡಿರಲೇಬೇಕು. ಸ್ಟಾಕ್ ಟಿಪ್ಸ್ ಇಂದ, ನ್ಯೂಸ್ ಇಂದ, ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈ ಒಂದು ಕನ್ವಿಕ್ಷನ್ ಬರೋದು ತುಂಬಾನೇ ಕಷ್ಟ. ಸೊ ಮಿತ್ ನಂಬರ್ 1, ನಿಮ್ಗೆ ಫೈನಾನ್ಸ್ ಡಿಗ್ರಿ ಇರಲೇಬೇಕು. ನಾಟ್ ನೆಸೆಸರಿಲಿ ಟ್ರೂ. ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ನ ರನ್ ಮಾಡ್ತಿರ್ತಕ್ಕಂಥ
ಎಷ್ಟೋ ಫ್ಯಾಮಿಲಿಗಳು ತಮ್ಮ ಮಕ್ಕಳಿಗೆ ವಿತ್ ಇನ್ ದ ಫ್ಯಾಮಿಲಿ ಈ ಫೈನಾನ್ಸ್ ಅನ್ನ ಟೀಚ್ ಮಾಡಿರ್ತಾರೆ, ಅಥವಾ ಗ್ರೋ ಆಗ್ತಾ ಆಗ್ತಾ ಆ ಒಂದು ಬಿಸ್ನೆಸ್ ರನ್ ಮಾಡ್ತಾ ಮಾಡ್ತಾ ಅವರು ಈ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಂಡಿರ್ತಾರೆ. ನಾಟ್ ನೆಸೆಸರಿಲಿ ಎಲ್ಲರೂ ಫೈನಾನ್ಸ್ ಡಿಗ್ರಿನ ತಗೊಂಡ್ರೇನೆ ಫೈನಾನ್ಸ್ ಬಗ್ಗೆ ಅರ್ಥ ಆಗುತ್ತೆ ಅನ್ನೋದು ಸುಳ್ಳು. ಬಟ್ ಅಂಡರ್ಸ್ಟ್ಯಾಂಡಿಂಗ್ ದ ಫೈನಾನ್ಸ್ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಮೊದಲೇ ಪಾಯಿಂಟ್ ಅಲ್ಲಿ ಹೇಳಿದಂಗೆ ನಿಮ್ಗೆ ಬೇಸಿಕ್ ಬ್ಯಾಲೆನ್ಸ್ ಶೀಟ್ ಗೊತ್ತಿಲ್ಲ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಸ್ಟಾಕ್ ಪಿಕಿಂಗ್ ಮಾಡೋಕೆ ನೀವು ಅರ್ಹರಲ್ಲೇ ಅಲ್ಲ. ಸೊ ಮಿತ್ ನಂಬರ್ 2, ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕ್ಸ್ ಅರ್ಥ ಮಾಡ್ಕೋಬೇಕು. ನಾಟ್ ನೆಸೆಸರಿಲಿ ಟ್ರೂ. ನಾವು ನಮ್ಮ 10ನೇ ಕ್ಲಾಸ್ ಅಲ್ಲಿ ಮ್ಯಾಥ್ಸ್ ಏನ್ ತಿಳ್ಕೊಂಡಿದೀವಿ, ಸಬ್ಟ್ರಾಕ್ಷನ್ಸ್, ಎಡಿಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಇಷ್ಟು ಗೊತ್ತಿದ್ರೆ ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಹೂಡಿಕೆ ಮಾಡಬಹುದು. ಬಟ್ ಯು ಶುಡ್ ನೋ ವಾಟ್ ದ ನಂಬರ್ಸ್ ಆರ್ ಟೆಲ್ಲಿಂಗ್. ಸೊ ವಿಡಿಯೋನ ಸಮರೈಸ್ ಮಾಡೋದಾದ್ರೆ, ರೀಡಿಂಗ್ ಡಿಸಿಪ್ಲಿನ್ ಆರ್ ದ ಫಂಡಮೆಂಟಲ್ ಟ್ರೂತ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ನಾಟ್ ನೆಸೆಸರಿಲಿ ನಿಮ್ಗೆ ಒಂದು ಫೈನಾನ್ಸ್ ಡಿಗ್ರಿ ಇರಬೇಕು ಅಥವಾ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿರ್ಬೇಕು. ಸೊ ಈ 4 ಪಾಯಿಂಟ್ಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ನಾವು ಸ್ಟಾರ್ಟ್ ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಬ್ರೋಕರೇಜ್ ಅಕೌಂಟ್ ಅಲ್ಲಿ ನಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲದೆ, ಈ ಫೈನಾನ್ಸ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಈ ವ್ಯಾಲ್ಯೂಯೇಷನ್ಸ್ ಅಂದ್ರೆ ಏನು, ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಇದು ಯಾವ ತರ ವರ್ಕ್ ಆಗುತ್ತೆ, ನಮ್ಗೆ ಇರ್ತಕ್ಕಂತ ಅವೈಲಬಲ್ ರಿಸೋರ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ನಾವು ಒಂದು ಕಂಪನಿಯ ಸ್ಟಾಕ್ ಪಿಕಿಂಗ್ ಲೆವೆಲ್ಗೆ ಬೆಳಿಬಹುದು. ಇಫ್ ನಾಟ್, ವಿ ಕ್ಯಾನ್ ಆಲ್ವೇಸ್ ಆಲ್ ಫಾರ್ ಮ್ಯೂಚುವಲ್ ಫಂಡ್ಸ್. So with that said, bye bye.